ನನ್ನ ಮಾತನ್ನ ಅವನು ಮೀರಲೂ ಇಲ್ಲ. ಅದು ನನಗೆ ಹೆಮ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಅಂತಾನೆ ಹೇಳಬೇಕು. ಇಷ್ಟು ವರ್ಷ ನಾನು ಕೂಡಿಟ್ಟಿದ್ದ ಕನಸುಗಳನ್ನೆಲ್ಲ ಬೀದಿಲ್ ಬಿದ್ದು ಒದ್ದಾಡ್ತಿರೋದನ್ನ ನೆನ್ಸ್ಕೊಂಡ್ರೆ ಸಾರಿ ತಾರಾ, ಐ ಆಮ್ ವೆರಿ ಸಾರಿ. ಆ ಡೈರಿ ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಈ ಕ್ಷಣಕ್ಕೆ ನನಗಿರೋ ಒಂದೇ ಒಂದು ಬೇಡಿಕೆ ಅಂದ್ರೆ ಆ ಡೈರಿ ಮಾತ್ರ ರಮೇಶ್. ಬನ್ನಿರೋ ಆಡ್ಕೊಂಡ್ರೆ ಎಡ್ಗಾಲಲ್ಲಿ ಓದಿತೀನಿ. ನಿಂಗಿದೆಲ್ಲ ಅರ್ಥ ಆಗಲ್ವೋ? ದುಡ್ಡಿದ್ರೆ ಏನನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಇದು ಅವ್ರ ನೆನಪುಗಳನ್ನ ಕೂಡಿಟ್ಟಿರೋ ಉಂಡಿ. ಇದನ್ ಕದಿಬಾರ್ದಿತ್ತು ಕಣ. ಕೊಟ್ಬಿಡೋಣ. ಸರಿ. ಚಮಟಿ, ಇದ್ರಲ್ಲಿ ಅಡ್ರೆಸ್ ಇದೆ. ಹೌದಾ? ಇವತ್ತ ಕೊಟ್ಟು ಬರೋಣ. ಇವಾಗ್ಲಾ? ಇಷ್ಟೊತ್ತಲ್ಲಿ ಬೇಡ, ಬೆಳಿಗ್ಗೆ ಹೋಗಿ ಕೊಡೋಣ. ಸರಿ. ರಾತ್ರಿ ತುಂಬಾ ಸುಸ್ತಾಗಿದ್ರಿ, ಈಗ ಓಕೆನಾ? ಅಟ್ ಲೀಸ್ಟ್ ಈಗ ತಿಂತಾ ಇದ್ದೀರಲ್ವಾ, ಸ್ವಲ್ಪ ಸಮಾಧಾನ ಆಯ್ತು. ಅಜ್ಜಿ, ಏನಾದ್ರೂ ಬೇಕಿದ್ರೆ ನನ್ನ ಕೇಳಿ, ಓಕೆ? ಕಮಲಿ, ಮೊದ್ಲು ಅವಳನ್ನ ಆಚೆ ಕಳ್ಸು. ಅಯ್ಯೋ ಓಕೆ ಅಜ್ಜಿ. ಕಮಲಿ, ಮೊದ್ಲು ಅವಳನ್ನ ಆಚೆ ಕಳ್ಸು, ನಾನು ರೆಸ್ಟ್ ತಗೋಬೇಕು. ಅನಿಕಾ, ನೀನು ತಪ್ಪಕ್ಕೆ ಇಲ್ಲ. ಹೇ ಸಂಭು, ಒಂದ್ ಐಡಿಯಾಗಲ್ಲ? ಏನುವೆ? ಅನಿಕಂಗೆ ಮಾತು ಕೊಟ್ಟಿರೋದು ಕಮಲಿ, ನೀನಲ್ವಲ್ಲ? ನಾನಲ್ವಾ? ನಿಂಗೆ ಏನ್ ಹೇಳ್ತಿದ್ದೇವೆ? ಈಗ ಇಲ್ಲಿ ನಡೀತಿರೋದ್ನೆಲ್ಲಾನು ಯಾರ ತವನು ಹೇಳ್ಬಾರ್ದು, ಮುಖ್ಯವಾಗಿ ರಿಸಿಸರ್ ತಾವ್ ಹೇಳ್ಬಾರ್ದು ಅಂತ ತಾನೆ ಅನಿಕಾ ಕಮಲಿ ತಾವ್ ಮಾತು ತಕೊಂಡಿರೋದು. ಇನ್ ನಮ್ ಕಮಲಿನೋ ಕೊಟ್ ಮಾತ್ ಮೀರಕ್ಕಿಲ್ಲ. ಒಂದ್ ವೇಳೆ ನಾನೇನ ಹೇಳಕ್ ಹೋದ್ರೆ ನನ್ ಮ್ಯಾಕ್ ಕೋಪ ಮಾಡ್ಕೋತಾಳೆ. ಅದಕ್ಕೆ ನೀನೇ ಹೋಗಿ ರಿಸಿಸರ್ ತಾವ್ ಎಲ್ಲಾನು ಹೇಳ್ತೀಯಾ? ಇವತ್ತಿನ ಪ್ಲಾನು ಗಣೇಶನ್ಗೆ ತೆಂಗಿನಕಾಯಿ ಹೊಡೆದು ಎಲ್ಲಾ ಕೆಲ್ಸನೂ ಶುರು ಮಾಡೋ ಹಂಗೆ ಈ ಬುಕ್ ನ ವಾಪಸ್ ಕೊಡೋದೇ ಇವತ್ತಿನ ಮೊದ್ಲಿನ ಕೆಲ್ಸ. ಒಟ್ಟಿಗೆ ಹೇಳಿದ್ಯಾ ಡೈರಿ ಕೊಡಕ್ ಹೋಗ್ತಿದೀವಿ ಅಂತ? ಇಲ್ಲ. ಯಾಕೆ? ಏನಿಲ್ಲ, ಆಮೇಲೆ ಡೈರಿ ಕಿತ್ತು ಒಲೆಗೆ ಹಾಕ್ಬಿಡ್ತಾಳೆ. ನೀನು ಇದ್ರ ಬಗ್ಗೆ ಮಾತಾಡದೆ ಸುಮ್ನೆ ಇರು, ಅಷ್ಟೇ ಸಾಕು. ನಾನೇನು ಹೇಳಲ್ಲ ಅಮ್ಮ, ನಿನಗೆ ಗೊತ್ತಲ್ಲ ಅವಳ ಮೂಗು ಎಷ್ಟು ಶಾರ್ಪ್ ಅಂತ. ವಾಸನೆ ಹಿಡ್ಕೊಂಡ್ ಬಂದ್ಬಿಡ್ತಾಳ ಅಷ್ಟೇ. ಏನು ನನ್ ಬಗ್ಗೆನೆ ಮಾತಾಡ್ತಿದ್ದೀರಾ ಇಬ್ರು? ನಿನ್ ಬಗ್ಗೆನೇ ಮಾತಾಡ್ತಿರ್ತೀವಿ ಯಾವಾಗ್ಲೂ. ನಮ್ಗೇನ್ ಕೆಲಸ ಇಲ್ಲ ನೋಡು, ನಾವು RCB ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ಜೂಜು ಗೀಜು ಶುರು ಮಾಡ್ಕೊಂಡಿದ್ಯಾ? ಹೋದ ಹಾಗೆ ವಾಪಸ್ ಬಂದ. ಏನು ಬದಲಾಗಿಲ್ಲ ಅಂತಂದ್ರೆ ನಿನ್ಗೂ ಕಮಲಿಗೂ ಮತ್ತೆ ಜಗಳನ? ಇರಿ ರಮೇಶ್, ಇವನನ್ನ ಅಲ್ಲಿ ಕಳ್ಸಿದ್ದೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ಆದ್ರೆ ಇವನು ನೋಡಿದ್ರೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಏನಾಯ್ತು ಋಷಿ? ಪ್ರಾಬ್ಲಮ್ ಏನೂ ಇಲ್ಲಮ್ಮ, ಅವ್ರ ಮನೆ ಪರಿಸ್ಥಿತಿ ಹಾಗಿದೆಯಲ್ಲ, ಅದಕ್ಕೆ ಕಮಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅಷ್ಟೆ. ಅವಳು ಅಪ್ಸೆಟ್ ಆದ್ಲು ಅಂತ ನೀನು ಅಪ್ಸೆಟ್ ಆದ್ರೆ ನಾನು, ಎಲ್ರೂ ಹೀಗೆ ನೆಮ್ಮದಿನ ಕಳ್ಕೊಂಡು ಎಷ್ಟು ದಿನ ಅಂತ ಇರೋದು? ವಿ ಶುಡ್ ಮೂವ್ ಆನ್ ಅಲ್ವಾ?
ನಿಜ ಇವತ್ತಿನ ಪ್ಲಾನ್ ಏನು ಅಂತ ನಂಗೆ ಹೇಳಲೇ ಇಲ್ಲ. ಅದು ಅಜಯ್ ಒಂದು ದೊಡ್ಡ ಮನೆ ಪ್ಲಾನ್ ಹಾಕಿದೀವಿ. ಏನಿಲ್ಲ, ಒಂದ್ ಕೊಟ್ಟು ಇನ್ನೊಂದು ತಗೊಂಬತ್ತಾರದಷ್ಟೇ. ಕೊಡದ ಏ ಗುಬೆ ಕೊಡಕ್ ನಮ್ಮ ಹತ್ರ ಏನೈತೆ? ಅಜಯ್ ಅವ್ನು ಏನೇನೋ ಹೇಳ್ತಾ ನೀನ್ ಕೇಳ್ಬೇಡ. ಮಾಲ್ ತಗೊಂಬಂದ್ಮೇಲೆ ನಿಂಗೆ ಗೊತ್ತಾಗತ್ತೆ ಅದೇನು ಅಂತ. ಬರದಾ? ಬಾಯ್. ಅಕ್ಕ ಹಂಗೆ ಅಜ್ಜಿ ಇದೆಂಗೆ ಬರಕ್ಕ ಹೆಂಗ್ ಇಲ್ಬಿಟ್ಟ ನೋಡೋ ಸಿಂಗ್ಲಿಕ್ಕ. ಯಪ್ಪ ಸರ್, ಅನಿಕಾ ಬಗ್ಗೆನಾ? ನಿಮಗೆ ಗೊತ್ತಿಲ್ದಿರೋ ಕೆಲವು ವಿಷಯಗಳನ್ನ ಹೇಳ್ಬಿಟ್ಟು ಹೋಗುಮ ಅಂತ ಬಂದೀವ್ನಿ ಸರ್. ಹಾಸ್ಪಿಟಲ್ಗೆ ಹೋಗ್ದೇನೆ ಇಷ್ಟೊಂದು ಚಿಗುರ್ಕೊಂಡಿದ್ದಾಳಲ್ಲ ಅಮ್ಮಮ್ಮ. ಇನ್ನು ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ಸಿದ್ರೆ? ಇನ್ನು ಟ್ರೀಟ್ಮೆಂಟ್ ಆಗ್ತಿದ್ಯಲ್ಲ ಬೇಬಿ. ಆ ಕಮಲಿನ ನೀನು ಸಾಮಾನ್ಯದವಳು ಅಂತ ಅನ್ಕೊಂಡಿದ್ಯಾ? ಹಳ್ಳಿ ಔಷಧಿ ಕೈ ತುಂಬಾ ಇಟ್ಕೊಂಡಿರ್ತಾಳೆ ಬೇಬಿ. ಅಲ್ಲ, ಸಾಯೋ ಹಾಗಾಗಿದ್ದವಳನ್ನ ಒಂದೇ ರಾತ್ರಿಯಲ್ಲಿ ಚೇತರಿಸ್ಕೊಳ್ಳೋ ಹಾಗೆ ಮಾಡಿದಾಳೆ ಅಂದ್ರೆ? ಅಮ್ಮಮ್ಮ, ನೀವ್ ಅವಳನ್ನ ಹೋಗ್ಲಿ, ನನ್ನ ಉರ್ಸ್ಬೇಡಿ. ಸುಮ್ನಿದೆ ಸಾಕು. ಅಯ್ಯೋ, ನಾನು ಅವಳನ್ನ ಹೊಗಳ್ತಿಲ್ಲ, ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾ? ಎಲ್ಲವನು ಅಯ್ಯೋ ಅವ್ನ್ ತಿನ್ಕೊಂಡೆ ಹೋದ. ಅದು ಬಿಡು, ಮೊದ್ಲು ನೀನ್ ಹೋಗಿ ತಿಂಡಿ ತಿನ್ನು. ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ಯಾ ನೋಡು. ಕಮಲದಂತ ಕಣ್ಣು ಹೆಂಗಾಗೋಗವೆ ಅಂತ. ಯಾಕೋ ಒಂಥರ ಆಡ್ತಿದ್ಯಲ್ಲ? ಒಂಥರ ಅಂದ್ರ ಲೈಟ್ ಆಗಿ ಖುಷಿಯಾಗಿರಂಗೈತೆ. ಏನಾಯ್ತೆ ನಿಂಗೆ? ಅಯ್ಯೋ, ಖುಷಿಯಾಗಿರೋದು ತೆಪ್ಪ. ಅಜ್ಜಿ ಹುಷಾರಾದ್ರಲ್ಲ ಅದಕ್ಕೆ. ಏನೋ ನಡೆಸ್ತಾ ಇದ್ಯಾ, ಗೊತ್ತಾಯ್ತೈತೆ. ಗೊತ್ತಾಗೋ ಸಮಯಕ್ಕೆ ಗೊತ್ತಾಗ್ಲಿ ಬಿಡು. ಈಗ ನೀನ್ ಹೋಗಿ ತಿಂಡಿ ತಿನ್ನು. ಹೋಗ್ ಕಮ್ಲಿ, ಗೊಯ್ತೀಯೋ ಇಲ್ವಾ? ಹೋಗವಿ. ಹಲೋ, ಏನನಿಕಾ ಬ್ಯುಸಿ ಇದ್ಯಾ? ಎರಡೆರಡು ಸಲ ಫೋನ್ ಮಾಡ್ಬೇಕಾಯ್ತು. ಏನ್ ವಿಷಯ ಹೇಳಿ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನು ಹೇಗ್ ಮಾತಾಡ್ತಿದ್ದೀನಿ? ಫೋನ್ ಮಾಡಿರೋರು ನೀವು. ವಿಷಯ ಏನು ಅಂದೆ? ಶಂಭು ಇಲ್ಲಿಗೆ ಬಂದಿದ್ದಾನೆ. ಯಾ ಸೊ? ಅವನು ರಿಷಿ ಹತ್ರ ಮಾತಾಡ್ತಿದ್ದಾನೆ. ಐ ಥಿಂಕ್ ಅವ್ನು ನಿನ್ ಬಗ್ಗೆನೇ ಹೇಳಕ್ ಬಂದಿದ್ದಾನೆ ಅಂತ. ಮನೇನೇ ನೋಡ್ಕೊಂಡು ನಿಂತಿದ್ಯಾ? ಏನ್ ಪ್ಲಾನು? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನೀನ್ ಯೋಚನೆ ಮಾಡೋದ್ ನೋಡ್ತಿದ್ರೆ ಸೀದಾ ಹೋಗಿ ಕಾಲಿಂಗ್ ಮೇಲೆ ಒತ್ತು ಡೈರಿ ಕೊಟ್ಟು ಬರಂಗ್ ಕಾಣಿಸ್ತಿದೆ. ಹೌದಲ್ವಾ ಎಷ್ಟಂತಿ? ಇದೇ ಸಲೀಸಾಗಿದೆ. ಅಕ್ಕ, ನಿನ್ ಮಕ ನೋಡಿದ್ರೆ ನೀನೇ ಕಳ್ಳಿ ಅಂತ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಅದು ಕರೆಕ್ಟೇ. ಈಗ ಒಳಗೆ ಹೆಂಗ್ ಹೋಗೋದು? ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಮೆಂಟಲ್ ಫೂಲ್ ಅದನ್ನೆಲ್ಲ ಪಾಲಿಸ್ತಾಳೆ. ಬಟ್ ಶಂಭುನು ಅದನ್ನ
ಯಾಕೆ ಹೇಳ್ದೆ ಇರ್ತಾನೆ? ಮುಗೀತು ನಮ್ ಕತೆ. ಬೇಬಿ, ಈ ಹಳ್ಳಿ ಗುಗ್ಗು ದನ ಕಾಯೋನ್ನ ನಾವು ನೆಗ್ಲೆಕ್ಟ್ ಮಾಡ್ಬೇಕು ಬೇಬಿ. ಅವಮ್ಮ, ರಿಷಿಗ್ ನಿಜ ಗೊತ್ತಾದ್ರೆ ಮತ್ತೆ ನಮ್ ರಿಷಿ ಸಿಗಲ್ಲ. ಪ್ಲೀಸ್ ಅಮ್ಮಮ್ಮ, ಹೆಲ್ಪ್ ಮೀ ಪ್ಲೀಸ್. ಹಲೋ, ಹೇಳಿ ಪ್ರದೀಪ್. ಅಯ್ಯೋ, ಈ ಕಡೆಯಿಂದ ಯಾರೋ ಬರ್ತಾರಲ್ಲ. ನಾನು ಮಾತಾಡ್ತೀನಿ. ಯಪ್ಪ, ಎಲ್ಲ ಹೋದ್ರು. ಐ, ಲ್ಯಾಪ್ಟಾಪ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಬೇಡ ಬೇಡ, ಇದನ್ನ ಇಟ್ಬಿಟ್ಟು ಬರ್ತಾ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ಅಜ್ಜನೂ ನೋಡ್ಕೊಬೇಕು. ಇದನ್ನೆಲ್ಲ ಬಳಸ್ಕೊಂಡು ಅನಿಕಾ ನಿನ್ಯಾಕೆ ಅಲ್ಲಲ್ಲ ನಮ್ಯಾಕೆ ದಬ್ಬಾಳಿಕೆ ಮಾಡ್ತಾಳಲ್ಲ, ಅದನ್ನ ಹೇಳ್ದೆ. ಆ ಕಷ್ಟಗಳು ಆದಷ್ಟು ಬಿರ್ನ ಸರಿ ಹೋಯ್ತೈತೆ ಅಂತ. ನಿಂಗೆ ಆಗ ಕೆಲ್ಸ ನೋಡವಿ, ಸುಮ್ಕೆ ಏನೇನೋ ಆಸೆ ಮಾಡಿಕೋಬೇಡ. ಸುಮ್ಕೆ ಏನ್ ಆಸೆ ಮಾಡಿಕೊಂಡಿಲ್ಲ, ದಿಟ್ಟವಾಗ್ಲೂ ಹೇಳ್ತೀನಿ. ಹಂಗಾರ ಏನಿವಾಗ ನಿನ್ ಮಾತಿನ ಅರ್ಥ ನಮ್ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೆ ಅದ್ಯಾವ್ರ ಅವತಾರ ಎತ್ ಬತ್ತಾನ? ಕಮಲಿ, ಅವತಾರ ಎತ್ತಬೇಕಾಗೇನಿಲ್ಲ, ಆಲ್ರೆಡಿ ಬರ್ತವನೆ. ಅನಿಕಾ, ಏ ಅನಿಕಾ, ಸುಮ್ನೆ HMT ಹೇಳ್ದಂಗೆ ಯಾವ್ದಾದ್ರೂ ಕೊರಿಯರ್ ಹುಡ್ಗನ ಹತ್ರ ಕೊಟ್ಟು ಕಳ್ಸ್ಬೋದಿತ್ತು. ನಾನೇ ಕೊಡ್ತೀನಿ ಅಂತ ಬಿಲ್ಡಪ್ ತಗೊಂಡು ಸುಮ್ನೆ ಸಿಕ್ಕಾಕೊಂಡೆ. ಮನೆ ಮೈದಾನ ತರ ಇದ್ರೆ ಹಿಂಗೆ ಆಗೋದು. ಯಾವ್ದು ಎಂಟ್ರಿ, ಯಾವ್ದು ಎಕ್ಸಿಟ್ ಒಂದೂ ಗೊತ್ತಾಗಲ್ಲ. ಯಾವ್ದೋ ರೂಮ್ ಇದ್ದಾಗಿದೆ. ಅದಕ್ಕೆ ಕಾರಣ ಇವಳು. ಹೇಳಿ ಕಮಲಿ ಅವರೇ, ಇವಳು ನಿಮ್ಗೆ ಏನೇನೆಲ್ಲ ಹೇಳಿದಾಳೆ? ನನ್ನ ಹತ್ರ ಮಾತಾಡಬಾರ್ದು, ನನ್ನಿಂದ ದೂರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಮನೇಲಿ ಜಾಗ ಇಲ್ಲ ಅಂತ ಇವಳು ಹೇಳಿದ್ಲಾ? ರಿಷಿ, ದಿಸ್ ಇಸ್ ನಾಟ್ ಫೇರ್. ನಾವ್ ಯಾಕೆ? ಮುಚ್ಚು ಬಾಯಿ ನೀನು. ನಾನ್ ನಿನ್ ಹತ್ರ ಕೇಳ್ತಿಲ್ಲ, ನನ್ ಹೆಂಡತಿ ಹತ್ರ ಕೇಳ್ತಿದ್ದೀನಿ. ಎಲ್ಲ ಗೊತ್ತಿದ್ದು ನೀನ್ ಇಲ್ಲಿಗೆ ಬಂದು ಏನೇನೋ ಮಾತಾಡಿ ನನಗೂ ನಮ್ ಬೇಬಿಗೂ ಬೇಜಾರ್ ಮಾಡ್ಬೇಡ ರಿಷಿ, ಮಾಡ್ಬೇಡ. ಬೇಬಿ, ಅವನ್ ಏನ್ ಬೇಕಾದ್ರೂ ಹೇಳಿ, ನೀನ್ ಯೋಚನೆ ಮಾಡ್ಬೇಡ. ಓಕೆ, ಕೂಲ್ ಆಗಿರು. ರೀ ಕಾಮಿನಿ ಅವರೇ, ಎಷ್ಟು ನಾಜೂಕಾಗಿ ಒಂಚೂರು ಮರ್ಯಾದೆ ಇಲ್ಲದೆ ಸುಳ್ಳು ಹೇಳ್ತೀರಲ್ಲ.
ಧ್ವನಿ ಕೇಳಿಸ್ತಲ್ಲ, ಅದಕ್ಕೆ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲರೂ ನಿನ್ನ ರಿಷಿ ವಿರುದ್ಧನೇ ನಿಂತಾಗಿದೆ. ಅವ್ರಿಬ್ಬರ ವಿರುದ್ಧ ಮಾತ್ರ ಅಲ್ಲ ಅನ್ಪೂರ್ಣ, ನಮ್ಮಿಬ್ಬರ ವಿರುದ್ಧನೋ. ಇದಳಲ್ಲ ಇವಳು ಕಾಮಿನಿ ಅಮ್ಮ, ಅವರು ಎಲ್ಲಾರ ಬಾಳನ್ನು ಹಾಳು ಮಾಡಕ್ಕೆ ಇರೋದು ಇವಳು. ಅಯ್ಯ, ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇಬ್ರು ತೆಪ್ಪ ಒಳಗಡೆ ಇರೋದ್ ಬಿಟ್ಟು ಯಾಕಿಂತ ಅವಸ್ಥೆ ನಿಮ್ಗೆ ಅಂತ? ನೀನಿರೋ ಮನೆಯಲ್ಲಿ ನೆಮ್ಮದಿ ಹೇಗೆ ಇರುತ್ತೆ? ರಿಷಿ, ಏನಾಯ್ತಪ್ಪ? ಏನ್ ಸಮಸ್ಯೆ? ಬಿಡು. ಏನಿದೆ ಮುಖ್ಯವಾದ್ದು ನಮಗ್ ಹೇಳ್ದೆ ಹೋಗುವಂಥದ್ದು? ಊರ್ಮಿಳಾಗೂ ಕಾಮಿನಿಗೂ ಫೋನ್ ಮಾಡ್ದೆ, ಅವ್ರ ಕಾಲೇ ಪಿಕ್ ಮಾಡ್ತಿಲ್ಲ. ಓಕೆ, ರಿಲ್ಯಾಕ್ಸ್ ತಾರ. ಅದೇನೇ ಇದ್ರೂ ನಮ್ಗಂತೂ ಗೊತ್ತಾಗ್ಲೇಬೇಕಲ್ವಾ. ರಿಷಿ ಬಂದ್ಮೇಲೆ ಅದೇನು ಅಂತ ವಿಚಾರಿಸೋಣ. ಯಾರು? ರಿಷಿನಾ? ಪೊಲೀಸ್ ಸ್ಟೇಷನ್ ಇಂದ. ಹಲೋ. ಪ್ರೂಫಾ? ಅನಿಕಾ, ರಿಷಿ ಏನ್ ಮಾತಾಡ್ತಿದ್ದಾನೆ? ಅಲ್ಲ, ನೀನೇನೋ ಕೊಲೆನೇ ಮಾಡಿರೋ ಅನ್ನೋ ಹಾಗೆ ಪ್ರಶ್ನೆ ಮಾಡ್ತಿದ್ದಾನಲ್ಲ. ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನೋ ಹಣೆ ಬರ ನಿನಗೇನು ಇಲ್ಲ. ವೇಟ್ ಅಮ್ಮಮ್ಮ, ರಿಷಿ ಏನ್ ಪ್ರೂಫ್? ಕಮ್ಲಿ ಅವ್ರ ಫೋನಲ್ಲಿ. ಅವ್ರ ಫೋನ್ನ ನೀನ್ ಕಿತ್ತಿಟ್ಕೊಂಡಿದ್ಯಾ ತಾನೆ? ನೋಡಿದ್ರೆ ಗೊತ್ತಾಗುತ್ತೆ. ಈ ರೇಂಜಿಗೆ ಮೆತ್ಕೋತಾ ಇದ್ದಾಳಲ್ಲ, ನಾನು ಇದೀನಿ. ಕೈಯಲ್ಲಿ ಕೊಳೆ, ಕೆನ್ನೆಲ್ ಬೇವ್ರು. ಇಲ್ಲ ಅಂತ ಹೇಳ್ಬಿಡು ನೋಡೋಣ. ಅದ್ ಹೆಂಗ್ ಹೇಳ್ತಾಳೆ ಸರ್? ಈಗ್ಲೂ ಕಮ್ಲಿ ಫೋನು ಅವಳ ತವನೇ ಐತೆ. ಪ್ರತಿ ಸಲ ನಾನು ಕಮ್ಲಿ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನಾನು ನಿನ್ ಹತ್ರ ಫೋನ್ ಮಾಡಿ ಕೇಳಬೇಕಾಗಿತ್ತು, ರೈಟ್? ಅವತ್ತು ನಾನು ನಿನ್ ರೂಮಿಗೆ ಬಂದಿದ್ದೆ. ಕಮ್ಲಿ ಅವರು ಅಳ್ತಾ ಇದ್ರು. ನಾನು ಕರ್ಕೊಂಡು ಹೋಗಿ ಸಮಾಧಾನ ಮಾಡಿದ ಸ್ವಲ್ಪ ಹೊತ್ತಿಗೆ ನೀನ್ ಬಂದೆ. ಅಲ್ಲಿಂದ ನನ್ನ ಜೊತೆ ಕಮ್ಲಿ ಅವರು ಬೇರೆ ತರನೇ ನಡ್ಕೊಳಕ್ ಶುರು ಮಾಡಿದ್ರು. ಆ ಸಮಯಕ್ಕೆ ನನ್ಗೆ ಕಮ್ಲಿ ಅವ್ರ ಮೇಲೆ ಕೋಪ ಬಂತು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ನಿಂಗೆ ಮತ್ತೆ ಕಮಲಿ ಹೋಗಿ ಕಾರ್ಕಿ ಕೇಳಿದ್ರೆ ಈಗ ಕೊಡದೆ ಆಟ ಆಡ್ತಿದ್ದಾಳೆ. ಆಟೋಲ್ಲಿ ಕರ್ಕೊಂಡು ಹೋಗಿ ನೋ ಅಜ್ಜಿ, ನಾನು ಹಾಗೆಲ್ಲ ಮಾಡಿಲ್ಲ. ಕಮ್ಲಿಗೆ ಸರಿಯಾಗಿ ಕಾರ್ ಓಡ್ಸಕ್ ಬರಲ್ಲ ಅಂತ, ಅದು ಸೇಫ್ ಅಲ್ಲ ಅಂತ ಅಂದೆ ಅಷ್ಟೇ. ಕಮಲಿ ಕಾರ್ ಓಡ್ಸಕ್ ಬರಲ್ಲ, ನಿನಗ್ ಬರುತ್ತೆ ತಾನೆ? ನೀನು ಅಜ್ಜಿನ ಕರ್ಕೊಂಡು ಹೋಗ್ಬೇಕಿತ್ತು. ಈ ಯಾನಿಕಾಗೆ ನಾನು ಎಷ್ಟು ಸಲ ಚಾನ್ಸ್ ಕೊಟ್ಟಿದ್ದೀನಿ,
ಅವಳು ತಿತ್ಕೋತಾಳೆ ಅಂತ. ಆದ್ರೆ ಅವಳು ಬದಲಾಗೋ ಥರನೇ ಇಲ್ಲ. ನೋ ಅಜ್ಜಿ, ನೀವ್ ನನ್ ಬಗ್ಗೆ ತಪ್ಪಾಗಿ ಅನಿಕಾ ಸಾಕು. ಇನ್ನು ನಿನ್ ಮಾತು ಕೇಳೋದಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ. ಅಜ್ಜಿ ಮಾತ್ರ ಅಲ್ಲ, ನಾನು ನಿನ್ನ ನಂಬ್ದೆ, ನಿನ್ ಮಾತನ್ನೆಲ್ಲ ಕೇಳ್ದೆ. ನಿನಗ್ ನಿಜವಾಗ್ಲೂ ನನ್ನ ಕಮಲಿ ಅವ್ರಿಗೆ ವಿಶ್ ಮಾಡ್ತಿದ್ಯಾ ಅನ್ಕೊಂಡೆ, ಆದ್ರೆ ಎಲ್ಲ ಸುಳ್ಳು. ಆ ನಂಬಿಕೆನ ನೀನ್ ಕಳ್ಕೊಂಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಟು ಸೇ ದಿಸ್, ಬಟ್ ನಿಜ ಇದೆ ಅನಿಕಾ. ನಿನ್ ಪ್ರೀತಿನ ರಿಜೆಕ್ಟ್ ಮಾಡಿ ನಿನ್ಗೆ ಹರ್ಟ್ ಮಾಡಿದೀನಿ, ಐ ಅಗ್ರಿ. ಆದ್ರೆ ಸುಳ್ಳು ಹೇಳಿ ನಿನ್ಗೆ ಯಾವತ್ತೂ ನಾನು ಮೋಸ ಮಾಡಿಲ್ಲ. ಆದ್ರೆ ನೀನ್ ನನಗ್ ಮೋಸ ಮಾಡಿದ್ಯಾ. ಅವತ್ತೇನಂದ? ನಾನು ನೀನು ಇನ್ಮೇಲೆ ಫ್ರೆಂಡ್ಸ್ ಆಗೇ ಇರೋಣ, ನೀನ್ ಕಮಲಿ ಅವ್ರ ಜೊತೆ ಒಟ್ಟಿಗೆ ಇರು ಅಂತ ಹೇಳ್ದವಳು ನೀನು. ಈಗ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕಮಲಿ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ಯಾ. ಇದನ್ ಯಾವತ್ತೂ ಕ್ಷಮಿಸಕ್ಕಾಗಲ್ಲ ಅನಿಕಾ. ಐ ಕಾಂಟ್ ಫರ್ಗಿವ್ ಯು. ಸತ್ತರಿಕೆ ಡೈರಿ ಇಟ್ ಬರಕ್ ಹೋದ್ಲಾ ಇಲ್ಲ ಅಪ್ಪಾಲೆ ತಿಪ್ಪಾಲೆ ಆಡ್ ಬರಕ್ ಹೋದ್ಲಾ ಗೊತ್ತಾಗ್ಲಿಲ್ವೇ? ಯಾರಿಗಾದ್ರೂ ಅನುಮಾನ ಬಂದ್ರೆ ಅಪ್ಪೋ ಪೊಲೀಸ್ ಕೈಲಿ ನಾನು ಅದೇ ತಿನ್ನಕ್ ರೆಡಿ ಇಲ್ಲಪ್ಪ. ಫೋನ್ ಮಾಡೋಣ. ಐ ಲವ್ ಯು ಕಮಲಿ ಅವರೇ. ನಿಮ್ ಕಷ್ಟ ಸಂಕಟ ಅರ್ಥ ಆಗುತ್ತೆ ನನಗೆ. ಇನ್ಮೇಲೆ ಯಾವುದೇ ತೊಂದರೆ ಇರಲ್ಲ. ನೋಡನಿಕಾ, ನಾನಂದ್ರೆ ನೀನ್ ಇಷ್ಟಪಡೋದೇ ಆದ್ರೆ, ನಾನ್ ಖುಷಿಯಾಗಿರ್ಬೇಕು ಅಂತ ನೀನ್ ಬಯಸೋದೇ ಆದ್ರೆ, ಕಮಲಿ ಅವರು ಖುಷಿಯಾಗಿರ್ಬೇಕು. ಇವ್ರನ್ನ ನೀನ್ ನೋಯಿಸಿದ್ರೆ ನಾನು ಯಾವತ್ತೂ ಸಂತೋಷವಾಗಿರೋದಕ್ಕಾಗಲ್ಲ. ಹುಡುಗಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇನ್ನು ಇವ್ರು ಇಲ್ಲಿರೋದು ಬೇಡ. ಏನ್ ಹೇಳ್ತಾ ಇದೀಯ ರಿಷಿ? ನಾನು ಕಮಲಿ ಅವರು ಮದುವೆ ಆಗ್ತಿದ್ದೀವಿ. ಬೇಕು. ಕದ್ದಿರೋರು ನಂಗೆ ಪರಿಚಯ ಇದ್ದಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ರೂ ತಂದು ಕೊಡ್ತಿದ್ದೆ. ಓಕೆ, ಸಾರಿ, ಕೋಪ ಮಾಡ್ಕೋಬೇಡ. ಆಕ್ಚುಲಿ ಈಗ ಬ್ಯಾಗ್ ಹುಡ್ಕೋದು ಅಂದ್ರೆ ಕ್ವೈಟ್ ಇಂಪಾಸಿಬಲ್. ಆದ್ರೆ ಆ ಹುಡುಗಿ ವಾಯ್ಸು ಮುಖ ಎಲ್ಲೂ ಪರಿಚಯ ಇದ್ದ ಹಾಗೆ ಇದೆಯಪ್ಪ. ನಾನು ಅಪ್ಸೆಟ್ ಆಗಿರುವಾಗಲೇ ನೀವು ಹೀಗೆಲ್ಲ ಮಾತಾಡ್ಬೇಕಾ? ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಅಯ್ಯೋ ತಾರೋ ನಾನು ಸೀರಿಯಸ್ ಆಗಿ ಹೇಳಿದ್ದು. ಹೊರಗಡೆ ಹೋಗ್ತಿದ್ದಂಗೆ ನಿನ್ ಬುದ್ಧಿ ಚೇಂಜ್ ಮಾಡ್ಬಿಟ್ಟ. ಸಂಭಾಷಕ ಎಲ್ಲಿಂದ ಸಾಧು ಆಗೋದು ಅಂತ ಭಯ ಆಗೋಗಿತ್ತು. ಇದು ನಮ್ಮ ಅಂಬಿ ಅಕ್ಕ ಅಂದ್ರೆ. ಲೇ ಚಮಕೆ, ಇಲ್ಲೊಂದು ಬೆಡ್ ಇದೆ ಕಣೋ, ಸಖತ್ತಾಗಿದೆ. ಇದನ್ನ ಹೆಂಗಾನ ಮಾಡಿ ಎತ್ತಾಕೊಂಡು ಹೋಗ್ಬೇಕು. ಒಂದ್ ಪೌಂಡ್ ಬ್ರೆಡ್ ಆದ್ರೆ ಹೆಂಗೋ ಎತ್ಕೊಂಡ್ ಬರ್ಬೋದು. ಒಂದು ಬೆಡ್ ಹೆಂಗಕ್ಕ ಎತ್ಕೊಂಡ್ ಬರೋದು? ಬರ್ಬೋದು ಕಣೋ. ಇದನ್ ಹೆಂಗಾರು ಮಾಡಿ ಇಲ್ಲಿಂದ ಟೆರೆಸ್ಗೆ ಎತ್ಕೊಂಡೋದ್ರೆ ಅಲ್ಲಿಂದ ಎತ್ ಬಿಸಾಕಿ ನಮ್ ಗಾಡಿಗೆ ಹಾಕೋಬಹುದು. ಅಲ್ಲಿವರೆಗೂ ಆ ಮನೆಯವ್ರು ಸ್ಯಾನಿಟೈಸರ್ ಹಾಕೊಂಡ್ ಕೈ ತಿಕ್ಕೊಂತಿರ್ತಾರ. ಸುಮ್ನೆ ಡೈರಿ ಬಿಸಾಕ್ಬಿಟ್ ಬಾ. ಬೆಡ್ ಬೇಕು ಅಂದ್ರೆ ಬೆಡ್ ಅಂಗಡಿಗೆ ಹೋಗಿ ಲಪ್ಟಾಯಿಸ್ಕೊಂಡ್ ಬರೋಣ. ರಚನಾ,
ಕಮಲಿ, ಅದೃಷ್ಟ ಅಕಸ್ಮಾತಾಗಿ ಬರ್ತದೆ ಅಂತಾರಲ್ಲ, ಇದೇ ಕಣವಿ ಅದು. ಕಂಗ್ರ್ಯಾಚುಲೇಷನ್. ಇನ್ಯಾಕೆ ನಿಂಗೆ ಯಾವ ಕಷ್ಟನೂ ಇರಕ್ಕಿಲ್ಲ. ಮದುವೆನು ಸಂಭ್ರಮದಿಂದ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಚಿಂತೆ ಅಷ್ಟೇ. ನಿಜ ರಿಷಿ, ನಮ್ಮ ಕಮಲಿಗೆ ನೀನೇ ಸರಿಯಾದ ಹುಡುಗ. ನಾವಾಗ ಎಷ್ಟೇ ಹುಡುಕಿದ್ರು ನಿನ್ನಂತ ಹುಡುಗ ನಮ್ಗೆ ಸಿಗ್ತಾ ಇರ್ಲಿಲ್ಲ. ನಿನ್ನ ನಿರ್ಧಾರದಲ್ಲಿ ಯಾವ ತಪ್ಪು ಇಲ್ಲ. ಹಾಗಾದ್ರೆ ನಿಮ್ಮಿಬ್ರಿಗೂ ಒಪ್ಪಿಗೆ ಇದೆ ಅಲ್ವಾ? ನಿಮ್ಮ ಮೊಮ್ಮಗಳನ್ನ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೀರಲ್ವಾ? ನಮಗೆ ಕಮಲಿ ಸಂತೋಷನೇ ಮುಖ್ಯ. ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ರಿಷಿ. ನೀನು ಕಮಲಿ 100 ಕಾಲ ಚೆನ್ನಾಗಿರ್ಬೇಕು, ಅಷ್ಟೇ ನಮಗ್ ಬೇಕಾಗಿರೋದು. ನಮ್ಮ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಏನು ಕೈ ಮೀರ್ ಹೋಗಿಲ್ಲ. ನನ್ ಮಾತ್ ಕೇಳು ಪ್ಲೀಸ್. ಬಾಗಿಲ್ ತೆಗಿ. ಬೇಬಿ ಬೇಬಿ ನೋಡು, ದುಡ್ಕಿ ಯಾವ ನಿರ್ಧಾರನೂ ತಗೊಳ್ಳೋ ಸಮಯ ಅಲ್ಲ ಇದು. ಪ್ಲೀಸ್ ಬೇಬಿ, ನನ್ ಮಾತ್ ಕೇಳು. ಬಾಗಿಲ್ ತೆಗಿ. ರಚನಾ, ಎಲ್ಲೋ ಇವಳು ಇಷ್ಟು ಬೇಗ ಯೂಶಲಿ ಎಲ್ಲೂ ಹೋಗಲ್ವಲ್ಲ. ನನಗೆ ಮದ್ವೆ ಹೆಂಗೆ ಸರ್? ಎಂತ ಪರಿಸ್ಥಿತಿ? ನೀವೇ ನೋಡ್ತಾ ಇದ್ದೀರಾ ಅಜ್ಜಿ ತಾತಯ್ಯ ಹೆಂಗವ್ರೆ ಅಂತ. ಇನ್ನು ಅಪ್ಪ ಹಿಂಗ್ ನೋಡಿದ್ರೆ ಹುಷಾರಿಲ್ಲ. ದಿನ ದಿನ ಸೊರಗ್ತಾವ್ರೆ. ಅವ್ರಿಗೆ ಹುಚ್ಚು ಅಂತೆಲ್ಲ ಹೇಳ್ತಾವ್ರೆ ಸರ್. ಇವ್ರನ್ನೆಲ್ಲ ಬಿಟ್ಟು ನನ್ ಮದ್ವೆ ಹೆಂಗಾಗ್ಲಿ ಸರ್? ನೀವು ಇದನ್ನೆಲ್ಲ ಸಮಸ್ಯೆ ಅಂತ ಕರೆಯೋ ಹಾಗಿದ್ರೆ ಈ ಸಮಸ್ಯೆಗೆಲ್ಲ ಪರಿಹಾರನೇ ನಮ್ಮ ಮದುವೆ ಕಮಲಿ ಅವರೇ. ಇಲ್ಲ ಸರ್, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಬಿಟ್ಬಿಡಿ ಸರ್. ನಾನು ಇಲ್ಲೇ ಇವ್ರನ್ನ ನೋಡ್ಕೊಂಡು ಇದ್ಬಿಡ್ತೀನಿ. ಅತ್ತಿಗೆ ಆಟ ಆಡ್ಬೇಡಿ. ಖಾಲಿ ಬೌಲು ಖಾಲಿ ಲೋಟ ಇಟ್ಟು ಹೋಗಿದಿರಲ್ಲ. ಬಕಾಸುರಿ, ಎಲ್ಲ ಒಂದೇ ಬಾಯಿ ತಿನ್ಬಿಟ್ಟು ಈ ಖಾಲಿ ಬೌಲ್ ಅಂತೀಯಾ? ಅತ್ತಿಗೆ ಯಾಕೆ ಕೂಗ್ತೀಯಾ? ಇನ್ನೊಂದ್ ಸ್ವಲ್ಪ ಬೇಕಾ? ಅಯ್ಯೋ, ಇದನ್ನ ನಾನು ತಿಂದಿಲ್ಲ. ಮತ್ತಿನ್ಯಾರೋ? ಅಯ್ಯೋ, ನಾನ್ ನೋಡ್ದಾಗ ಹೀಗೆ ಇತ್ತು. ನೀವೇ ಹೀಗಿಟ್ಟೋಗಿರೋದು. ನಾನ್ ಹೀಗಿಟ್ಟೋಗೋದಕ್ಕೆ ನನ್ಗೇನ್ ಹುಚ್ಚ? ಅತ್ತಿಗೆ ಪ್ಲೀಸ್ ಆಟ ಆಡ್ಬೇಡಿ, ನಂಗೆ ಹಶ್ವಾಗ್ತಾ ಇದೆ. ನಿಜವಾಗ್ಲೂ ಇಲ್ಲ ರಚನಾ, ನಾನ್ ಯಾಕೆ ಹೀಗ್ ಮಾಡ್ಲಿ? ಸರಿ, ಈಗ ಲಾಜಿಕ್ ಹುಡ್ಕೋ ಮೂಡಲ್ಲಂತೂ ನಾನಿಲ್ಲ. ನಂಗೆ ತುಂಬಾನೇ ಹಶ್ವಾಗ್ತಾ ಇದೆ. ಫಸ್ಟ್ ತಿಂಡಿ ಕೊಡಿ ಬನ್ನಿ. ಸರಿ ಬಾ. ನಾವ್ ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ತಾನೆ, ಅರ್ಥ ಮಾಡ್ಕೋ. ನೋಡು, ನೀನ್ ಹೀಗೆಲ್ಲ ಮಾತಾಡ್ಬೇಡ, ಭಯ ಆಗುತ್ತೆ. ಬೇಬಿ ನೋಡು, ಇಡೀ ಮನೆ ನಿನ್ ಕಂಟ್ರೋಲ್ ಬಂತಲ್ಲ. ರಿಷಿ ಮಾತ್ರ ಕೈ ಜಾರ್ ಹೋಗ್ತಿದ್ದಾನೆ. ಏನ್ ಮಾಡಕ್ಕಾಗುತ್ತೆ? ಸಮಾಧಾನ ಮಾಡ್ಕೋ ಅಲ್ವಾ? ರಿಷಿ ಕೈ ಜಾರ್ ಹೋಗ್ತಿದ್ದಾನೆ, ನಾವ್ ಏನು ಮಾಡಕ್ಕಾಗಲ್ಲ ಅಲ್ವಾ? ಯು ಆರ್ ರೈಟ್ ಮಾಮ್. ಏನ್ ಪ್ರಯೋಜನ ಇಲ್ಲ. ಎಸ್ ಬೇಬಿ, ಎಸ್. ರಿಷಿ ನನ್ನವನು. ಅವನು ಅವಳನ್ನ ಮದ್ವೆ ಆಗಕ್ಕೆ ನಾನ್ ಬಿಡಲ್ಲ. ಹೇಗ್ ಬೇಬಿ? ಅವನಾಗೆ ಕಮಲಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಹೇಗಂತ ನಂಗೆ ಗೊತ್ತಿಲ್ಲ ಮಾಮ್. ಬಟ್ ರಿಷಿ ನನಗ್ ಮಾತ್ರ ಸ್ವಂತ. ಡೈರಿ ಇಡಕ್ ಬಂದು ಇವತ್ತೊಂದ್ ದಿನ ನನ್ ಡೈರಿಲೇ ಭರ್ಜರಿ ಆಗಂಗಿದೆ. ಬಂದಿದ್ದಕ್ಕೆ ಒಳ್ಳೆ ತಿಂಡಿನೂ ಸಿಕ್ತು, ಭರ್ಜರಿಯಾಗಿ ಹೊಟ್ಟೆನೂ ತುಂಬ್ತು. ಇಲ್ಲೇ ಹಿಂಗೆ ಇದ್ರೆ ಇನ್ನು ಜೀರ್ಣ ಮಾಡಿಸ್ಬಿಡ್ತಾರೆ. ಅದಕ್ಕೂ ಮುಂಚೆ ಡೈರಿ ನಿಟ್ಬಿಟ್ಟು ಹೋಗ್ಬಿಡೋದು ಬೆಸ್ಟ್.
ಇದೇ ನಿಂದು ಓಪನ್ ಆಗ್ತಿಲ್ಲ. ಆಚೆಯಿಂದ ಏನಾದ್ರು ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರಾ? ಗೊತ್ತೇರಿಕೆ ನನ್ನ ಮೇಲೆ ಆಣೆ. ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಬಾಯ್, ಸಿ ಯು. ಅದು ನೆಕ್ಸ್ಟ್ ವೀಕೆ ಮದ್ವೆ ಅಂತ ರಿಷಿ ಹೇಳ್ತಿದ್ದಾನಲ್ಲ, ಇರೋದು ಒಂದೇ ವಾರ. 1 week 7 days ಇದೆಯಲ್ಲ ಮಾಮ್, ಅಷ್ಟೇ ಸಾಕು. ನಾನು ಹೇಳಿದ್ದಕ್ಕೆ ತಾಯ್ತನ ಮಗನ್ ಸೆಂಟಿಮೆಂಟ್ ಅಂದ್ಬಿಟ್ಟು ಎಲ್ಲೋಗಿ ತಗಲಾಕೊಂಡಿದ್ಯಾ ನೋಡು. ನಾನು ಹೇಳೋ ಮತ್ತೆ ಯಾವತ್ತಾದ್ರೂ ಕೇಳಿದ್ರೆ ಅಲ್ವಾ? ಅಕ್ಕ ಒಂದ್ ಕೆಲಸ ಮಾಡು, ಎಲ್ಲಾದ್ರೂ ತಪ್ಪಿಸ್ಕೊಳಕ್ ಜಾಗ ಇದೆಯಾ ನೋಡು, ಹೆಂಗಾದ್ರೂ ಎಸ್ಕೇಪ್ ಆಗಿ ಬಂದ್ಬಿಡು. ಇಲ್ಲ HMT, ಇನ್ನು ಈ ರೂಮ್ ಒಳಗೆ ಯಾರು ಬರೋ ತನಕ ನಾನ್ ಆಚೆ ಬರಕ್ಕಾಗಲ್ಲ. ಯಾರಾದ್ರೂ ಒಳಗಡೆ ಬಂದು ನಿನ್ನ ನೋಡಿ ಆರಾಮಾಗಿ ಹೋಗ್ಬಿಟ್ ಬಾಮ್ಮ ಅಂತ ಕಳ್ಸ್ಕೊಡ್ತಾರ, ಹಿಡಿದು ಪೊಲೀಸ್ ಕೊಡ್ತಾರೆ. ಮೊದ್ಲು ಹೆಂಗಾದ್ರೂ ಎಸ್ಕೇಪ್ ಆಗಿ ಬಾ. ಹೋಯ್ತಲ್ಲಪ್ಪ, ಇದೆಲ್ಲ ಹೋಯ್ತು. ಲೈ ಬಾಯ್ ಮುಚ್ಚೋ ನೀನು, ಅನಿಷ್ಟ ಮಾತಾಡ್ಬೇಡ, ಎಲ್ಲ ನಾನು ನೋಡ್ಕೊಂತೀನಿ. ಅಜ್ಜಿ, ಅಪ್ಪಯ್ಯ, ತಾತಯ್ಯ ಇವನ್ನೆಲ್ಲ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಕಮ್ಲಿ, ಅಜ್ಜಿ ನಿನ್ನ ಕರೀತಿದ್ರು, ಹೇಳೋದೇ ಮರ್ತ್ಬಿಟ್ಟೆ ನೋಡು. ಯಾಕೆ, ಏನಾಯ್ತು? ಏನೋ ಗೊತ್ತಿಲ್ಲಪ್ಪ, ನೀನು ಹೋಗಿ ನೋಡು. ಹಿಂಗೆ ಹೆಂಗುವೆ ನಾವ್ ಹೇಳಿದ್ರೆ ಕೇಳೋಕಿಲ್ಲ, ಅಜ್ಜಿನೇ ಮಾತಾಡ್ಲಿ ಬಿಡು. ಹೆಂಗೋ ಇವಳು ಮದ್ವೆಗೆ ಒಪ್ಕೊಂಡ್ರೆ ನಂಗೆ ಅಷ್ಟೇ ಸಾಕ್ಲ ಸೊಂಬು. ನೀನು ಎಲ್ಲದಕ್ಕೂ ಗಾಬರಿ ಪಡೋದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತು. ನನಗೇನು ತೊಂದರೆ ಆಗಬಾರ್ದು ಅಂತ ತಾನೆ ನೀನು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡಿರೋದು. ಇನ್ಮೇಲೆ ಆ ಅಗತ್ಯ ಇಲ್ಲ ಬಿಡು. ಎಲ್ಲ ಸರಿ ಹೋಯ್ತಲ್ಲ, ಇನ್ನೂ ಯಾಕೆ ಮುಖ ಗಂಟು ಹಾಕೊಂಡಿದ್ಯಾ ಕಮಲಿ? ಎಲ್ಲ ಸರಿ ಹೋಯ್ತು ಅಂತ ಈ ಸಲೀಸಾಗಿ ಒಪ್ಕೊಳಕ್ ಆಯ್ತಿಲ್ಲ ಅಜ್ಜಿ ನನ್ಗೆ. ಅಯ್ಯೋ ನನ್ನ ಬಂಗಾರಿ, ಏನ್ ನಿನ್ ಚಿಂತೆ? ರಾಜ್ಕುಮಾರ ಮನೆಗೆ ಬಂದು ಹುಡುಗಿನ ಕೇಳ್ಕೊಂಡು ಹೋಗಿದ್ದಾನೆ. ಆ ಧೈರ್ಯ ಇನ್ಯಾರಿಗಿರುತ್ತೆ ಹೇಳು? ಬೇಕು ಕಮ್ಲಿನೂ ಅತ್ತೆ ಮನೆ ಕೊಂಡೊಯ್ತಾಳೆ. ಹೆತ್ತಿಗೆಲ್ಲ ಸೆಟ್ ಆಗಕ್ಕಂತ ತಾವು ಜೊತೆಗೆ ಇರ್ತೀವಿ. ಆದ್ರೂ ಕಮ್ಲಿ ಹೋಯ್ತಾ ಇದ್ದಾಳೆ ಅಂತ ನೆನ್ಸ್ಕೊಂಡ್ರೆ ಹೊಟ್ಟೆ ರೋಸಿ ಸಂಕಟ ಆಯ್ತದಲ್ಲ. ಚಚೆ, ನಿಂಗಿ ನೀನ್ ಸ್ವಾರ್ಥಿ ಆದ್ರೆ ಕಮ್ಲಿ ಅತ್ತೆ ಮನೆಗೆ ಹೋಗಕ್ ಆಗಕ್ಕಿಲ್ಲ. ಕಮ್ಲಿ ಅವ್ರ ಮನೆಗೆ ಹೋಗ್ಬೇಕು, ಅವಳು ಸಂದಾಗಿರ್ಬೇಕು, ಅಷ್ಟೇ ಸಾಕು. ಆದ್ರೂ ರಿಷಿ ಸರ್ ಏಟ್ ಗ್ರೇಟ್ ಅಲ್ಲ, ಮನೆಗೆ ಬಂದು ಮದ್ವೆ ಆಯ್ತೀನಿ ಅಂತ ಹೇಳಿ ಕರ್ಕೊಂಡು ಹೊಂಟೇ ಹೋಯ್ತವ್ರೆ. ತಿಟ್ವಾದ ಹೀರೋ ಅಂದ್ರೆ ರಿಷಿ ಸರೇಯ. ನಮ್ಗೆಲ್ಲ ಅಂತವ್ರ ಕನ್ಸಾಗೂ ಸಿಗಕ್ಕಿಲ್ಲ. ತಗೋ ಮೀನಾಕ್ಷಿ. ಪ್ಲಾಸ್ಟಿಕ್
ಕೊಡ್ತಿದ್ಯಲ್ಲೋ ಕೋಡಂಗಿ. ಒರಿಜಿನಲ್ ಹೂ ಕೊಟ್ರೆ ಬೇಗ ಬಾಡೋಗುತ್ತೆ, ಆದ್ರೆ ಇದು ಬಾಡೋಗಲ್ಲ, ನನ್ನ ಪ್ರೀತಿ ತರ. ತಗೋ, ಅಟ್ಲೀಸ್ಟ್ ಬಿಸಾಕಾದ್ರೂ ಹೂವನ್ನ ನನ್ನ ಕೈಯಿಂದ ಇಸ್ಕೊಂಡಲ್ಲ. ಹೋಗ್ಲ ಸುಮ್ಕೆ, ಇನ್ನೇಕ್ ನಾನು ನಿನ್ನ ನೆನ್ಸ್ಕೊಳಕ್ಕಿಲ್ಲೋ, ನೀನೇ ನನ್ನ ನೆನಪು ಮಾಡ್ಕೋಬೇಡ. ಮೀನಾಕ್ಷಿ, ಚೆನ್ನಾಗಿದೆ ಚೆನ್ನಾಗಿದೆ. ಏನು ನಿನ್ನ ಕಂಠ ಎಷ್ಟು ಚೆನ್ನಾಗಾಡ್ತೀಯ. ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ನಿನ್ನ ತಡೆಯೋರು ಯಾರು ಇಲ್ಲ. ಬೇರೆ ಯಾರು ಅಲ್ಲ ಅಜ್ಜಿ, ನನ್ ಮನ್ಸಿಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಅಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೆಂಗ್ ಹೋಗ್ಲಿ? ನಮ್ಗೇನಾದ್ರೂ ಆಗೋಗುತ್ತೆ ಅಂತ ಭಯನಾ? ಯೋಚನೆ ಮಾಡಬೇಡ ಕಮಲಿ, ನಮ್ಗೇನೂ ಆಗೋದಿಲ್ಲ. ಇಷ್ಟು ದಿನ ನನ್ನ ಮನಸ್ಸಿಗೆ ದೇಹಕ್ಕೆ ಶಕ್ತಿ ಇರಲಿಲ್ಲ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ, ಒಪ್ಕೋ ಕಮಲಿ. ಒಂದು ನಿಮಿಷ ಬಂದೆ. ಖಂಡಿತವಾಗ್ಲೂ ಆಗತ್ತೆ. ಯಾಕೋ ಎಲ್ಲ ಮುಗ್ದೋಯ್ತೈತೆ ಅನ್ನಿಸ್ತೈತೆ ಅಜ್ಜಿ. ಮುಗಿದೋಯ್ತಾ? ಎಂತ ಮಾತಾಡ್ತಿದ್ಯಾ? ಈಗಿನ್ನೂ ಶುರುವಾಗ್ತಿದೆ ಕಮಲಿ. ನನ್ನ ಮೊಮ್ಮಗಳು ನೀನು, ಪಾಸಿಟಿವ್ ಆಗಿರ್ಬೇಕು. ಇಂಥ ಯೋಚನೆನೆಲ್ಲ ಮೊದಲು ದೂರ ಇಟ್ಬಿಡು. ನಿನಗೋಸ್ಕರ ಮುಂದೆ ತುಂಬಾ ಒಳ್ಳೆ ಜೀವನ ಕಾದಿದೆ. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಧೈರ್ಯವಾಗಿರು. ನನ್ ಜೊತೆಗೆ ಇದೆಯಾ ಅಂತ ಸ್ಯಾನ ಗಟ್ಟಿಯಾಗಿ ನಂಬೇನಿ. ನೀನೆ ನನ್ ಕೈ ಹಿಡಿದು ನಡೆಸ್ಬೇಕು ಕಣವ. ಯಾರಿಗೂ ತೊಂದರೆ ಆಗ್ಬಾರ್ದು ಕಣವ. ನೀನೆ ಕಾಪಾಡು.
ಕಮಲಿ ಅವ್ರನ್ನ ತೀರಾ ಗೋಳು ಇಕ್ಕೋತಾ ಇದ್ದಾಳೆ. ನನಗದನ್ನ ನೋಡ್ಕೊಂಡಿರೋದಕ್ಕಾಗ್ಲಿಲ್ಲ. ಹಾಗಿದ್ರೆ ಅನಿಕಾಗ್ ಬುದ್ಧಿ ಹೇಳು. ಅದನ್ ಬಿಟ್ಟು ಮದ್ವೆ ಅಂತ ಯಾಕೆ ಅವಸರ ಪಡ್ತಿದ್ಯಾ? ಎಷ್ಟು ಸಲಿ ಅಂತ ಹೇಳ್ತೀಯಮ್ಮ, ಎಷ್ಟು ಸಲಿ ಅಂತ ಹೇಳ್ತೀಯ? ಎಕ್ಸಾಕ್ಟ್ಲಿ, ಹೇಳಿದ್ರೆ ಕೇಳೋ ಜನ್ಮ ಅಲ್ಲ ಅವಳ್ದು. ರಚನಾ, ನೀನ್ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ. ಚಿಕ್ಕ ಹುಡುಗಿ ತರಾನೇ ಇರು. ಚಿಕ್ಕ ಹುಡುಗಿನ ನನಗ್ ಮದ್ವೆ ಮಾಡ್ಬೇಕು ಅಂತ ಗಂಡು ಹುಡುಕ್ತಾ ಇದ್ರಲ್ಲ, ಅವಾಗ ನಾನ್ ಚಿಕ್ಕ ಹುಡುಗಿ ಅಂತ ಅನ್ಸಿಲ್ವಾ ಅಮ್ಮ ನಿಮ್ಗೆ? ರಚನಾ, ನೀವು ಹ್ಞೂ ಅಂತ ಹೇಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಪ್ಲೀಸ್ ಮಾ. ಕೈ ಕಟ್ ಹಾಕಿದ್ಯಲ್ಲ, ಇನ್ನೇನ್ ಹೇಳಿ? ಆಯ್ತು. ಅದು ರಾಕ್ಷಸಿ ಅಲ್ಲ, ದೇವತೆ. ಅಣ್ಣ, ನನಗಂತೂ ಫುಲ್ಲು ಖುಷಿ. ಅಂತೂ ಇಂತೂ ನಿಮ್ ಮದ್ವೆ ಮುಹೂರ್ತನ ನೀನೇ ಫಿಕ್ಸ್ ಮಾಡಿದ್ಯಲ್ಲ, ಕಂಪ್ನಿ ಲೈಫ್ ಸೆಟ್ಲ್ ಆಗ್ತಿದ್ಯಲ್ಲ, ಅದೇ ನಂಗೆ ಫುಲ್ ಖುಷಿಯಪ್ಪ. ಕಾಲೇಜಿಂದ ಕಾಲ್, ನೀನ್ ಹತ್ರ ಮಾತಾಡ್ಬೇಕು. ಇಲ್ಲೇ ಇದ್ರು, ಎಲ್ಲ ಹೋಗ್ಬೇಡ. ಓಕೆ. ಮಾಡಿದ್ಮೇಲೆ ಸಿಗಾಕೊಂಬಾರ್ದು ಅಂತ ಬೇಡ್ಕೊಂಡಿದೀನಿ. ಆದ್ರೆ ಇದೇ ಫಸ್ಟ್ ಟೈಮ್ ಕಳ್ತನ ಮಾಡಿದ್ನ ವಾಪಸ್ ಇಡಕ್ ಬಂದು ಸಿಗಾಕೊಂಡಿರೋದು. ಅದಕ್ಕೆ ಒಳ್ಳೇದ್ ಮಾಡ್ಲೇಬಾರ್ದು. ಏನೇನೋ ಚೆನ್ನಾಗಿದೆ, ಎತ್ತಿಟ್ಕೊಂಡಿರೋಣ. ಎಸ್ಕೇಪ್ ಆದ್ರೆ ಹಂಗೆ ಬೇಕಾಗುತ್ತೆ. ಹೇಯ್, ಬಂದ? ಇವ್ ನನ್ನ ಯಾರು ಅಂತ ಅನ್ಕೊಂಡ್ ಮಾತಾಡ್ತಾನೋ ಗೊತ್ತಿಲ್ವಲ್ಲ ಗುರುವೆ. ಕೂತ್ಕೋ ಅಂತ ಬೇರೆ ಅಂತಿದ್ದಾನೆ. ಕೂತಿಲ್ಲ ಅಂದ್ರೆ ಹಿಂದೆ ತಿರುಗ್ಬಿಡ್ತಾನೆ. ಅಂಬಿ, ಸುಮ್ನೆ ಹೋಗಿ ಕೂತ್ಕೋಬಿಡು. ಏನ್ ಗೊತ್ತಾ ರಚನಾ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಅನಿಕನ್ನ ನಂಬೇಡ ಅಂತ. ಅದು ಎಷ್ಟು ಸತ್ಯ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಕಮಲಿಯವ್ರ ಅಷ್ಟು ಕಷ್ಟಕ್ಕೂ ಅನಿಕನೇ ಕಾರಣ. ನನ್ನ ದೇವತೆ ಕಣ್ಣೀರ್ಗೆ ಇವತ್ತೇ ಫುಲ್ ಸ್ಟಾಪ್. ಇನ್ಯಾವತ್ತೂ ಅವರು ನಗ್ನಗ್ತಾ ಇರ್ಬೇಕು. ಇರ್ತಾರೆ. ಹಾಗ ನಾನು ಅವ್ರನ್ನ ನೋಡ್ಕೋತೀನಿ. ಯಾಕೆ ಏನು ಮಾತಾಡ್ತಿಲ್ಲ? ಏನು
ಬರ್ತಿಲ್ವೋ ಏನೋ. ಅನಿಕಾ, ನೀನ್ ಅನ್ಕೊಂಡಂಗೇನು ಇಲ್ಲ. ನನ್ಗೂ ಸದ್ಯಕ್ಕೆ ಈ ಮದ್ವೆನಾಗೆ ಇಷ್ಟ ಇಲ್ಲ. ರೆಸಿ ಸರ್ಗೆ ನಾನು ಏನು ಹೇಳಲಿಲ್ಲ. ನಿಂಗೆ ಮತ್ತೆ ಸಬ್ಬು ನನ್ ಹಾಕಿರೋ ಕಾಳಜಿಯಿಂದ ಅವ್ರ ತವ ಎಲ್ಲ ಈಸೇನು ಹೇಳ್ಬಿಟ್ಟವ್ರೆ. ಅದನ್ನ ನೀನ್ ನೋಡ್ಕೊಂಡು ಸುಮ್ನಿದ್ದ? ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೆ ಕಿಲ್ಲಾಡಿ. ನನ್ನ ಅಲ್ಲಿರಕ್ ಹೇಳಿ ನೀನ್ ಇಲ್ಲಿಗೆ ಬಂದಿದ್ಯಾ? ನೀನ್ ಈಗ ಏನು ಅಲ್ಲ, ಈಗ ತಾನೇ ಹ್ಞೂ ಅಂತಿದ್ದಲ್ಲ. ಹ್ಞೂ ಅಂತಿದ್ನಾ? ಏನಾಗಿದೆ ನಿಂಗೆ? ಯಾರನ್ನ ಹುಡುಕ್ತಿದ್ಯಾ? ನಿನ್ನೆ. ಏನೋ ಆಗಿದೆ ನಿನ್ಗೆ? ಹೇ, ಇಷ್ಟೊತ್ತು ನಿನ್ ಜೊತೆನೆ ಮಾತಾಡ್ತಿದ್ದೆ ರಚನಾ. ಓ, ಅರ್ಥ ಆಯ್ತು. ಮದ್ವೆ ಆಗೋ ಸಂಭ್ರಮದಲ್ಲಿ ನಮ್ ಮದುಮಗ ಮೆಂಟ್ಲಾಗೋಗಿದ್ದಾನೆ. ಹೇ ಇಲ್ಲ ಕಣೆ, ಸೀರಿಯಸ್ ಆಗಿ ಹೇಳ್ತೀನಿ ನಾನು. ವೈ ಸೋ ಸೀರಿಯಸ್ ಬ್ರೋ? ಕಾಮ್ ಡೌನ್. ಈಗ ನಿನ್ ಮನ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು. ಗೊತ್ತಿದ್ರೆ ಸುಮ್ಮನೆ ಇದ್ಬಿಡಿ, ಏನು ಹೇಳ್ಬಿಡಿ. ಈಗ ನಾನು ಏನೇ ಹೇಳಿದ್ರು ಹೇಳದೆ ಹೋದ್ರು ಏನ್ ನಡಿಬೇಕು ಅಂತಿದ್ಯೋ ಅದು ನಡೆದೇ ನಡೆಯುತ್ತೆ. ಸುಮ್ಮನೆ ಏನೇನೋ ಯೋಚನೆ ಮಾಡೋ ಬದಲು ನಡಿಬೇಕಾಗಿರೋದಕ್ಕೆ ಮನ್ಸಾರೆ ತಯಾರಾಗೋದು ಒಳ್ಳೇದು ಅಂತ ಅನ್ಸ್ತಾ ಇದೆ. ಪ್ಲೀಸ್, ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನೀವೇನು ಹೇಳ್ದೆ ಸುಮ್ಮನೆ ಇದ್ಬಿಡಿ. ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಕಳ್ರು ಕತ್ಕೊಂಡು ಹೋಗಿದ್ರಲ್ಲ, ನಿನಗೆ ಹೇಗ್ ಸಿಕ್ತು? ಅರೆ ಅಮ್ಮ, ಕಳ್ರು ಕದ್ದಿದ್ದಲ್ಲ, ನಮ್ಮನೆ ಕಳ್ಳಿನೇ ಕದ್ದಿ ಅವ್ಳ ರೂಮಲ್ಲಿ ಇಟ್ಕೊಂಡಿದ್ದು. ಅಣ್ಣ, ನೀನೇ ನೋಡ್ದೆ ತಾನೆ? ನನ್ ರೂಮಲ್ಲಿ ಟೇಬಲ್ ಮೇಲೆ ಇತ್ತು ಅದು. ನೋನು, ಇದು ನನ್ನ ಬ್ಯಾಗ್ ಅಲ್ಲಿತ್ತು. ಇದು ಮನೇಲಿ ಬರೋಕ್ ಹೇಗ್ ಸಾಧ್ಯ? ರಚನಾ, ಎಲ್ಲಿತ್ತು ತೋರ್ಸು. ತಾರಾ, ಎಲ್ಲಿತ್ತೋ ಏನೋ, ಒಟ್ಟು ಸಿಕ್ತಲ್ಲ, ಖುಷಿ ಪಡು. ಹೇಗ್ ಬಿಡಕ್ಕಾಗತ್ತೆ ರಮೇಶ್? ಇದನ್ನ ಕಳ್ರೆ ತಂದು ವಾಪಸ್ ಇಟ್ಟಿರ್ಬೇಕು. ರಚನಾ, ಎಲ್ಲಿತ್ತು ತೋರ್ಸು ಬಾ. ಎಕ್ಸಾಕ್ಟ್ಲಿ. ಏನಕ್ಕ ಜಾಣಿ ಆಗ್ಬಿಟ್ಟಿದ್ಯಾ ನೀನು? ಬರುತ್ತಿದ್ದ ಕಾಲ. ಬಾಸ್ ವಾಚ್ ಸೂಪರ್ ಕಣೋ, HMT. ಡೈರಿ ಸಿಕ್ತಲ್ಲ, ಖುಷಿಯಾಗಿರಿ. ಇಲ್ಲ ರಿಷಿ, ಇದು ಹೇಗ್ ಸಾಧ್ಯ? ಕಳ್ದು ಹೋಗಿ ಡೈರಿ ವಾಪಸ್ ಸಿಕ್ಕಿದೆ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಅಥವಾ ಡೈರಿ ನೀವು ಬ್ಯಾಗಲ್ಲಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ, ಅವತ್ತಿಂದ ಇಲ್ಲೇ ಇತ್ತೋ ಏನೋ. ನಾನೇನ್ ದಡ್ಡಿನ? ನನಗೆ ಕ್ಲಿಯರ್ ಆಗಿ ನೆನಪಿದೆ. ಹಾಗೊಂದ್ ವೇಳೆ ಇದ್ರು ಅದನ್ನ ಯಾಕೆ ತಂದು ನಾನು ಇಲ್ಲಿಟ್ಟಿರ್ತೀನಿ? ಅದೇನ್ ಮೂಟೆ ಕಟ್ಟಿಟ್ಟಿದ್ಯಾ? ಇಲ್ವಲ್ಲ, ನಾನ್ ಕಟ್ಟಿಲ್ಲ. ಮತ್ತದೇನದು? ಹೋಗ್ ನೋಡು. ತಮ್ಮರಾಯಿ ಬಂದ ಜನುಮ ಜನುಮಗಳ ಅನುಬಂಧ. ಅಂಬಣ್ಣ, ಹೆಂಗಿದೆ ನನ್ ಕೈಲ್ ವಾಚ್? ಸಖತ್ತಾಗಿಲ್ವಾ? ಲೇ HMT, ಸೂಪರ್ ಆಗಿದೆ ಕಣೋ ವಾಚ್. ನೀನ್ ಹೇಳು, ಇದು ನಿನ್ಗೆ ಜಾಸ್ತಿ ಆಗ್ಲಿಲ್ವಾ? ಇದೇನಾದ್ರೂ ಅಜ್ಜಿ ನೋಡ್ಬಿಟ್ರೆ ಕಾಳಿ ರೂಪ ತಾಳ್ಬಿಡ್ತದೆ. ಬಿಚ್ ಒಳಗಡೆ ಇಟ್ಕೋ. ಬಂತು ನೋಡು ಕಾಳಿ. ನೀವಿಬ್ರು ಇನ್ನು ಹೋಗಿಲ್ವಾ? ಇಲ್ಲೇ ನಿಂತ್ಕೊಂಡು ಅಲ್ಟೆ ಹೊಡಿತಾ ಇದ್ದೀರಾ? ಅಲ್ಲ, ಹಿಂಗಾದ್ರೆ ನಮ್ ಬಿಸ್ನೆಸ್ ಕತೆ ಏನು ಅಂತೀನಿ. ಅಂಬಿ,
ಇವನ್ ಯಾಕೆ ಒಳ್ಳೆ ಕರೆಂಟ್ ಹೊಡ್ ಕೋತಿ ತರ ಆಡ್ತಾವನೆ. ನೀವಿಬ್ರು ಸೇರ್ಕೊಂಡು ಏನಾದ್ರೂ ಗೋಲ್ಮಾಲ್ ಮಾಡಿದೀರಾ ಅಂತ. ಇಲ್ಲ ಇಲ್ವಾ? ಮತ್ತ್ಯಾಕೆ ಖುಷಿ? ಅಜ್ಜಿ ನಿನ್ಗೆ ಯಾಕದೆಲ್ಲ? ಇವತ್ ಬಿಸ್ನೆಸ್ ಸಖತ್ತಾಗ್ ಆಗ್ಬೇಕಾ ಬೇಡ್ವಾ? ಆಗ್ಬೇಕಪ್ಪ. ಮತ್ ಸುಮ್ನೆ ಇರು. ಲೇ ಚಮಟಿ ಬಾರ, ಅಜ್ಜಿ ಆಶೀರ್ವಾದ ತಗೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋಣ. ತಗೋ ಆಶೀರ್ವಾದ. ಜೈವಾಗ್ಲಿ ಜೈವಾಗ್ಲಿ. ಸರಿ ಅಜ್ಜಿ ಬರ್ತೀನಿ. ಅಣ್ಣ ಬರ್ತೀನಿ. ನಮ್ಮ ಅಂಬಿ ಇವತ್ತು ಖುಷಿಯಾಗಿ ಹೋಗ್ತಾಳೆ ಅಂದ್ರೆ ನನ್ ಖಜಾನೆ ತುಂಬುತ್ತೆ. ಆಶೀರ್ವಾದ ಮಾಡು. ನೀನೇನಂತಾರೆ ಹೇಳು? ಕೊಳ್ಳ ಕೃಷ್ಣ ಆಡ್ತಾರೆ. ಇಲ್ಲಿ ನೀನು ಏನಿದು? ಇವಯ್ಯ ಯಾರು? ಇರ್ಲಿ ಇರ್ಲಿ, ಯಾವ್ದೋ ಒಂದು. ಇವನೇನು ಹಿಂಗೇನು ಹೊಟ್ಟೆ ಬಿಟ್ಕೊಂಡವನೆ? ಅಲ್ಲ, ನಾನು ಆ ಕಾಡೆ ಕೇಳ್ದಾಗ್ಲೇ ಈ ಮುಂಡವ್ ಬಂದು ಅಟ್ಕಾಯಿಸ್ಕೊಂತಾವಲ್ಲ. ಒಂದು ಡೀಲ್ ನೆಮ್ಮದಿಯಾಗಿ ಮಾಡಕ್ ಬಿಡ್ತಾವ. ಬರ್ಲಿ ಬರ್ಲಿ ಇವತ್ತು. ಏನಕ್ಕ ಇದು? ಲೈ ಅಜ್ಜಿ ತುಂಬಾನೇ ಗರಂ ಆಗಿರಂಗಿದ್ದಾಳೆ. ಏನು ಮಾತಾಡ್ಬೇಡ, ಸೈಲೆನ್ಸರ್ ಫಿಟ್ ಮಾಡ್ಕೊಂಡು ನಾನ್ ನೋಡ್ಕೋತೀನಿ. ಬಾ. ಅಯ್ಯೋ, ಆರ್ತಿ ತಟ್ಟೆನೆ ರೆಡಿ ಮಾಡ್ಕೊಂಡಿಲ್ವಲ್ಲ. ಅಜ್ಜಿ ಏಯ್, ನೀನ್ ಮಾತಾಡ್ಬೇಡ, ಸುಮ್ನಿರು. ನಾನ್ ಹೋಗಿ ಮನೆಗೆ ಹೋಗ್ಬೇಕು ಅಂತ ನಿಮ್ಮಿಬ್ರಲ್ಲಿ ಐಡಿಯಾ ಕೊಟ್ಟೋದು ಯಾರು? ಏ ಚಂಟಿ, ನೀನೆ ತಾನೆ? ಅಜ್ಜಿ ಸುಮ್ನೆ ಕೂಗಾಡ್ಬೇಡ. ಅಲ್ಲಿಗೆ ಹೋಗ್ ಸ್ಕೆಚ್ ಹಾಕಿದ್ ನಾವು, ಹೋಗಿದ್ ನೀನಾ? ನಮ್ ಪ್ಲಾನ್ ನ ಲಪ್ಟಾಯಿಸಿದ್ದು ಅಲ್ದೆ ನಮ್ ಮೇಲೆ ಎಗರಾಡ್ತೀಯ? ಇದೊಂದು ಇಂಗ್ಲಿಷ್ ಪದ ಇಟ್ಕೊಂಡು ನನ್ನ ಕೂಲ್ ಮಾಡ್ತಾನೆ ಇರು ನೀನು. ಋಷಿ, ಎಲ್ರೂ ಒಪ್ಸೋವರೆಗೂ ಏನೂ ಅನ್ಸಿರ್ಲಿಲ್ಲ. ಆದ್ರೆ ಈಗ ಇದೇ ಡಬ್ 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 ಅಂತ ಹೊಡ್ಕೋತಿದ್ಯಲ್ವ. ಕಮ್ಲಿ ಅವ್ರಿಗೆ ಮದ್ವೆ ಅಂತ ಹೇಳಿದ ತಕ್ಷಣ ಅಮ್ಮನ ಥರನೇ ಶಾಕ್ ಆದ್ರು. ಕಮ್ಲಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಟ್ರಸ್ಟ್ ಮೀ, ಯು ಕ್ಯಾನ್ ಲೀವ್ ಹ್ಯಾಪಿಲಿ. ನಾವಿಬ್ರು ಖುಷಿಯಾಗಿ ಬದುಕ್ಬೋದು. ಅನೇಕನ್ನ ಯಾವ ವಿಷಯದಾಗ ಸಮಾಧಾನ ಮಾಡಬಹುದು. ಆದ್ರೆ ವಿಷಯದಾಗೆ ಅವಳು ತುಂಬಾನೇ ಆಟ ಮಾಡ್ತಾಳೆ. ನಾನು ವಿಷಯದ ಮದ್ವೆ ಆದ್ರೆ ಖಂಡಿತವಾಗ್ಲೂ ಅನೇಕ ಯೋಚನೆ ಮಾಡ್ತಾಳೆ. ಇಷ್ಟು ದಿನ ನೋಡ್ತಾ ಇದ್ದಿದ್ದು ಆಂಗಲೇ ಬದಲಾಗ್ತಿದೆ ಅನ್ಸ್ತಾ ಇದೆ ರಚನಾ. ನಂಗೆ ಯಾಕೋ ಕಮ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಈ ಬೆಡ್ ಸಾಲತ್ತಾ? ನಾನ್ ಮಲ್ಕೊಂಡ್ರೆ ಎರ್ರ ಬಿರಿ ಉರುಳಾಡ್ತೀನಿ. ಇನ್ನ ಕಮ್ಲಿ ಅವ್ರಿಗೆ ಸಾಲತ್ತೋ ಇಲ್ವೋ? ರೂಮಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ ಇತ್ತು. ಗಂಟೆಗೊಂದ್ಸಲಿ ರೂಮ್ ಫ್ರೆಶ್ನರ್ ಹೊಡಿಲೇಬೇಕು. ಕಮ್ಲಿ ಅವ್ರು ಓದ್ಕೊಳ್ಳೋದಕ್ಕೆ ಹೊರಗಿನ ಸೌಂಡ್ ಡಿಸ್ಟರ್ಬ್ ಮಾಡಿದ್ರು ಮಾಡುತ್ತೆ. ವಿಂಡೋಸ್ಗೆಲ್ಲ ಸೌಂಡ್ ಪ್ರೂಫ್ ಮಾಡಿಸ್ಬಿಡ್ಬೇಕು. ಆಮೇಲೆ ಒಂದ್ ಮಾಪ್ ತಂದು ಇಟ್ಕೊಂಡ್ಬಿಡ್ತೀನಿ ಪ್ರತಿದಿನ ಒರ್ಸಿ ಕ್ಲೀನ್ ಮಾಡೋದಕ್ಕೆ. ಏನು ಇಬ್ರು ಸೇರಿ ಮೆಜಾರಿಟಿ ಇದೀರಾ ಅಂತ ಓರಾಗಿ ಆಕ್ಟ್ ಮಾಡ್ತಾ ಇದ್ದೀರಾ? ನಾನ್ ಮೊಮ್ಮಗ ಬರ್ಲಿ, ನಿಮ್ಮಿಬ್ರಿಗೂ ಬೆಂಡ್ ಎತ್ತಿಸ್ತೀನಿ, ನೋಡ್ತಾ ಇರು. ಏನಂತ ನೀನು ಒಳ್ಳೆ ನಾನೇ ವಿಲನ್ ಅನ್ನೋಂಗ್ ಮಾತಾಡ್ತಿದ್ಯಾ? ಅಲ್ಲ, ನನ್ ಪರ್ಮಿಷನ್ ಇಲ್ದೆ ನೀವ್ ಯಾಕೆಲ್ಲ ತಲೆ ಮೇಲೆ ಹಾಕೋತಿದ್ದೀರಾ ಅಂತ ಕೇಳ್ದೆ. ತಪ್ಪಾ? ಎಲ್ಲ ಹೋಗೋದಕ್ಕೂ ನಿನ್ ಪರ್ಮಿಷನ್ ಕೇಳ್ಬಿಟ್ಟ. ಏನಾದ್ರು ತರ ಐತೆ, ಮುಂಡಾಯಿಸ್ಬಿಡಣ.
ನನ್ ಮಗನೇ ಕಳ್ಳನ್ ಮಗನೇ ಬೇರೆ ಮನೆಗೆ ಒಕ್ಕದ್ಯಾ ಅಂದ್ರೆ ನಾನು ಬೈರು ಸುರಿಸಿ ತಂದಿರನ್ನ ಕದೀತಾ ಇದೀಯಾ? ಎಷ್ಟು ಧೈರ್ಯ ನಿನ್ಗೆ? ಕೊಡ ತಾಯಿಲೆ ವಯಸ್ಸಾಗಿರೋ ಹುಡುಗ ನಾನ್ ಬುಕ್ ಕೊಡ್ತಾ ಇದ್ದೀನಿ ನೋಡಲ್ಲಿ ಏನ್ ಸ್ಟ್ರಾಂಗ್ ಆಗಿ ಗುಂಡ್ಕಲ್ ತರ ನಿಂತಿಲ್ವ ಅಲ್ಲಿ ಬಿಡ್ತು ನಂಗ್ ದೃಷ್ಟಿಗಿಷ್ಟು ಆಗ್ಬಿಟ್ಟಾಯ್ತು. ಅಜಯ್ ನೀನ್ ಜಾಸ್ತಿ ಟೆನ್ಷನ್ ತಗೋಬೇಡ, ನಿನ್ ಬ್ಯೂಟಿ ಹಾಳಾಗೋಗುತ್ತೆ. ಮಳ್ಳಿ ಬರೀ ಕೈಲಿ ಬಂದು ನನ್ ರೇಗಿಸ್ತಾ ಇದ್ದೀರಾ? ನಿಮ್ಮನ್ ಕೂಸಿ 3 ಹೊತ್ತು ಊಟ ಹಾಕ್ತಿದ್ದೀನಲ್ಲ, ನನ್ನ ಹಣೆ ಬರೀಕೆ ನಾ ತಲೆ ಚಚ್ಕೋಬೇಕು. ಇರ್ಲಿ ನೀನಿದ್ದಕ್ಕೆ ವಂಚೇನು, ಅದೇ ನನ್ ಮೊಮ್ಮಗಳು ಹೋಗಿದ್ರೆ ಬೇಜಾನ್ ಕೈ ತಪ್ತಿದ್ಲು ಅಲ್ವೇನೆ ಬಂಗಾರ? ಬೇಜಾನ್ ತರ್ತಾ ಇದ್ಲು ಅಲ್ವೇನೆ? ಅಜ್ಜಿ ಮಾತಾಗ ನಕ್ಕಂಗ್ ಕುಂತಿರ್ ಜೋ ಇಲ್ಲ ನಮ್ ಡ್ಯೂಟಿಗೆ. ಓಕೆ ಓಕೆ ಅಜಯ್, ನಮ್ ಡ್ಯೂಟಿಗೆ ಟೈಮ್ ಆಯ್ತು, ನಾವಿನ್ನೋಯ್ತೇವಿ. ಸರ ಜೋಪಾನ ನಡ್ಕೊತಿದ್ವಿ. ಬಾಯ್ ಬಾಯ್. ಏನ್ ಕಮ್ಮಿ ಇಲ್ಲ. ಅಂತೂ ಇಷ್ಟು ನನ್ ಮೊಮ್ಮಗಳು ನನ್ನ ಹೆಸರನ್ನ ಉಳಿಸ್ತಾಳೆ. ಗೋಲ್ಡ್ ಬಂಗಾರ. ಮಗ ಸರಿ ಇಲ್ಲ, ಕದ್ಕಿದ್ಬಿಟ್ಟ. ನನಗೆ ಯಾವುದೇ ಸಹಾಯ ಬೇಕಾಗಿಲ್ಲ. ನನ್ನ ಬಿಡು. ಇದು ಕಮಲಿ ಅವ್ರಿಗೆ, ಇದು ನನಗೆ. ಆರಂಭದಲ್ಲಿ ಜಾಗ ಮಾಡ್ಕೊಡೋದು ಓಕೆ, ಆದ್ರೆ ನಿಮ್ಮಿಬ್ರು ಬಟ್ಟೆ ಮಿಕ್ಸ್ ಆಗ್ದಿದಂಗೆ ನೋಡ್ಕೋಬೇಕು. ಅದೇನ್ ತೊಂದ್ರೆ ಇಲ್ಲ ಬಿಡಿ. ತೊಂದ್ರೆ ನಿನ್ಗಲ್ಲಪ್ಪ, ಕಮ್ಲಿಗೆ. ನೀನೇನ್ ಆರಾಮಾಗಿ ಒಂದ್ ಬಟ್ಟೆ ಬಿಚ್ಚಾಕ್ತಿ, ಇನ್ನೊಂದು ಹಾಕೋತೀಯ. ಪಾಪ ಅವಳದ್ನೆಲ್ಲ ಮಡ್ಚಿ ಎತ್ತಿಡ್ಬೇಕಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಓಹೋ, ಮಾಡ್ತೀಯ. ನಿನ್ ಹತ್ರ ಎಷ್ಟ್ ಜೊತೆ ಬಟ್ಟೆ ಇದೆ ಹೇಳು ನೋಡೋಣ. 5, 10. One, 2, 3, 4, 5. ನೋಡಪ್ಪ, ಇದೇ ಗೊತ್ತಿಲ್ಲ, ಇನ್ನೇನ್ ಹೆಲ್ಪ್ ಮಾಡ್ತೀಯ ನೀನು? ಹೌದು, ಕಮ್ಲಿ ಎಷ್ಟೊತ್ತಿಗೆ ಮಲ್ಲಿಗೆ ಹೇಳ್ತಾಳೆ ಅಂತ ಗೊತ್ತಾ? ಅದು ಅವ್ರು ನಾನು ಕಾಲ್ ಮಾಡಿದಾಗೆಲ್ಲ ರಿಸೀವ್ ಮಾಡ್ತಾರೆ. ಅಂದ್ರೆ ನಾನ್ ಮಲ್ಗೋ ಟೈಮ್ಗೆ ಅವರು ಮಲ್ಗ್ತಾರ ಅನ್ಸುತ್ತೆ. ಎಲ್ಲದಕ್ಕೂ ಕನ್ಫ್ಯೂಷನ್ ಅಲ್ಲೇ ಆನ್ಸರ್ ಮಾಡ್ತಿದ್ಯಾ, ಅದ್ ಏನ್ ಮಾಡ್ತೀಯೋ ಏನೋ. ಆಡ್ಕೊಂಡಿದ್ ಸಾಕು, ಅರ್ಥ ಆಯ್ತಾ? ಮದ್ವೆ ಆದ್ಮೇಲೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನನ್ನ ಮನೆಗೆ ಬರೋ ಸೊಸೆ ಯಾರು ಅಂತ ನಿರ್ಧಾರ ಮಾಡೋ ಹಕ್ಕನ್ನು ಕೊಟ್ಟಿದ್ದಾನೆ. ನಾನು ಯಾವುದೇ ಹುಡುಗಿನ ನೋಡಿ ರಿಷಿಗೆ ಇವಳು ನಮ್ಮ ಮದುವೆ ಆಗು ಅಂದ್ರೆ
ಅವನು ಖಂಡಿತ ಒಪ್ಕೋತಾನೆ. ಅದ್ರಲ್ಲಿ ಬರ್ತಿರೋದೆಲ್ಲ ನಿಜ. ಕೊನೆ ವಾಕ್ಯ ಒಂದು ಬಿಟ್ಟು. ನನಗೆ ಯಾರನ್ನ ಕಂಡ್ರೆ ಆಗಲ್ವೋ ಅವಳನ್ನೇ ಮದುವೆ ಆಗ್ತೀನಿ ಅಂತ ಕೂತಿದ್ದಾನೆ. ಅಲ್ಲಿಗೆ ನಾನು ಅವನ ಬಗ್ಗೆ ಬರ್ತಿದ್ದೆಲ್ಲ ಸುಳ್ಳು ಅಂತ ಇದ್ದಲ್ಲ ರಮೇಶ್. ಏನ್ ಹೇಳೋದು ಈ ಹುಡ್ಗಿಗೆ? ಏನಾನ ಹೇಳಕ್ ಬಂದ್ರೆ ನನ್ಗೆ ಬೈಟ್ಬಿಟ್ಟು ಹೋಯ್ತಾಳಲ್ಲ. ಅಲ್ಲ, ಇಂಥ ಅದೃಷ್ಟ ಎಲ್ರ ಮನೆ ಬಾಗ್ಲು ಬಡಿಯಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ ಈ ಕಮ್ಲಿಗೆ. ರಿಷಿ ಸಾರೇ ಮನೆಗ್ ಬಂದು ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತವ್ರೆ, ಅವ್ರ ತಾವ್ ಹೋಗಕ್ಕಿಲ್ಲ ಅಂತಾಳಲ್ಲ. ಇವಳಿಗೆ ಏನ್ ಹೇಳಕ್ ಆಗಕ್ಕಿಲ್ಲ. ಅದೇ ನನ್ಗೇನಾನ ನಮ್ಮ ಹುಡ್ಗ ಬಂದು ಬಾ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಏನಾನ ಹೇಳಿದಿದ್ರೆ ಹಕ್ಕಿ ತರ ಹಾರ್ ಹೋಗ್ಬಿಡ್ತಾ ಇದ್ದೆ. ಆಹಾ, ಇದ್ರಲ್ಲಿ ಮಾತ್ರ ಎಂತ ಹೊಂದಾಣಿಕೆ ನೋಡಿ. ನಾವಾ ಅಂತ ಇಷ್ಟಾಗ್ಲ ಬಾಯ್ ತೆಗಿತೀರಾ? ನೀವಿಲ್ದೆ ಇನ್ಯಾರು? ಈಗಾಗ್ಲೇ ರಿಷಿಗೂ ನನ್ಗೂ ಮದ್ವೆ ಮಾಡಿ ಮುಗಿಸಿದಿದ್ರೆ ನಾನು ಈ ಸ್ಥಿತಿಯಲ್ಲೇ ಇರ್ತಿರ್ಲಿಲ್ಲ ಅಮ್ಮಮ್ಮ. ಹ್ಯಾಪಿಯಾಗಿ ರಿಷಿ ಜೊತೆ ಹನಿಮೂನ್ ಅಲ್ಲಿ ಇರ್ತಿದ್ದೆ. ಅಯ್ಯೋ ಕೊರೋನಾ ಬೇಬಿ. ಹಾ, ಅದಿವಾಗ ಮುಖ್ಯನಾ? ಅದನ್ನು ನನಗಿಷ್ಟ ಬಂದಾಗೆ ಇಮ್ಯಾಜಿನ್ ಮಾಡಕ್ಕೂ ಬಿಡಲ್ಲ ನೀವು. ಎಲ್ಲದಕ್ಕೂ ಅಡ್ಡಿ, ಎಲ್ಲ ನಿಮ್ಮಿಂದಾನೆ. ಬೇಬಿ ಬೇಬಿ, ಪೂಜೆ ಮುಗಿದ್ಮೇಲೆ ಕರ್ಪೂರ ತೋರ್ಸಕ್ ಬರ್ಬೇಡಿ ಅಮ್ಮಮ್ಮ ನೀವು. ಐ ಆಮ್ ಟೈರ್ಡ್ ಆಫ್ ದಿಸ್ ಬುಲ್ಶಿಟ್. ಒಂದನ್ ಮಾತ್ರ ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಆ ರಿಷಿ ಮತ್ತೆ ಕಮಲಿ ಮದ್ವೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ, ನಿಮ್ಮನ್ನು ಬಿಡಲ್ಲ. ನೋಟ್ ಇಟ್. ಅಯ್ಯೋ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತಾರಲ್ಲ. ಇದಕ್ಕೆ ಎಕ್ಸಾಂಪಲ್ ನಿನ್ನ ಮಗಳೇ ತಾಯಿ ಪುಣ್ಯಾತ್ಗಿತ್ತಿ. ಎಲ್ಲ ತರ ಅನ್ಪೂರ್ಣಮ್ಮ ಅವರೇ, ಮನೆ ಹಿರಿಯರು ನೀವು ಹೇಳಿದ್ರೆ ಖಂಡಿತ ಎಲ್ರೂ ಬರ್ತಾರೆ. ಹಲೋ ಅಮ್ಮ, ನಾನು ರಮೇಶ್ ಮಾತಾಡೋದು. ನಮಸ್ತೆ ರಮೇಶ್. ಅಮ್ಮ, ನೀವು ಯಾವುದೇ ಕಾರಣ ಕೊಡೋ ಹಾಗಿಲ್ಲ, ನೀವು ಬರಲೇಬೇಕು. ಇದು ನಮ್ಮನೆ ಹಬ್ಬ, ಐ ಮೀನ್ ನಮ್ಮ ಎರಡು ಮನೆ ಹಬ್ಬ. ನೀವು ಬರಲೇಬೇಕಮ್ಮ. ಸರಿ ರಮೇಶ್. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಹಾಗೆ ಕಮ್ಲಿಗೆ ಕೊಡ್ತೀರಾ? ಅವಳನ್ನು ಕರಿಬೇಕು. ಕೊಟ್ಟೆ, ಇಲ್ಲೇ ಇದೆ, ತಗೊಮ್ಮ.